PCOD ಪ್ರಾಬ್ಲಮ್ಮು, ಫೇಸ್ ಗ್ಲೋ ಆಗಿರ್ಬೋದು, ಪ್ರತಿ ಒಂದಕ್ಕೂ ಯೂಸ್ ಆಗುತ್ತೆ. ಎಲ್ಲದಕ್ಕೂ ಇವಾಗ ರುಬ್ಕೊಳ್ಳೋಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಕೊತ್ತಂಬರಿ, ಪುದೀನ ಮತ್ತೆ ಧನಿಯಾ ಪೌಡರ್ ಅಂತಲ್ಲ. ಬಟ್ ನನಗ್ ನಂಬಿಕೆ ಇಲ್ಲ ಅಂತಲ್ಲ, ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ ಇದನ್ನ ಕೇಳಿರೋದ್ರಿಂದ ನೋಡಿದ್ರ ಹೆಂಗ್ ಅವಾಜ್ ಹೊಡಿತಾನೆ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ, ಇವತ್ತು ಶನಿವಾರ. ಆಕ್ಚುಲಿ ನಿನ್ನೆ ನೈಟು ಸ್ವಲ್ಪ ನಾಟಕ ಇತ್ತಲ್ಲ, ಬಂದ್ ಮಲ್ಕೊಂಡಿದ್ದೆ, ಲೇಟ್ ಆಗೋಯ್ತು. ಎದ್ದಿದ್ದು ಸ್ವಲ್ಪ ಲೇಟೇನೆ. ಮಕ್ಳು ಎಲ್ಲ ಒಂದ್ 10 ಗಂಟೆ ಹೊತ್ತಿಗೆ ಎದ್ರು. ಅವ್ರಿಬ್ರಿಗೂ ಹಾಲು ಕೊಟ್ಬಿಟ್ಟು ನಾನು ಕೂತ್ಕೊಂಡೆ. ನಮ್ಮ ಅಪ್ಪಂಗೆ ಚಿತ್ರಾನ್ನದ ಗೊಜ್ಜು ಮಾಡ್ಕೊಟ್ಟೆ. ಹಾಸ್ಪಿಟಲ್ಗೆ ಹೋಗಿದ್ದಾರೆ ನಮ್ಮ ಅಪ್ಪ. ಅಂಡ್ ಇವಾಗ ತರಕಾರಿ ಇಲ್ಲ, ಒಂದ್ ವಾರ ಇರ್ಲಿಲ್ವಲ್ಲ ನನ್ ಮನೇಲಿ, ತರಕಾರಿ ಇಲ್ಲ. ಸೊ ಇವಾಗ ಆಚೆ ಹೋಗಕ್ಕೆ ಗಾಡಿನೂ ಇಲ್ಲ, ಗಾಡಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದೀನಿ. ಅದಕ್ಕೆ ಇವಾಗ ನಾನು ಜಿಯೋ ಮಾರ್ಟ್ ಅಲ್ಲಿ ಸ್ವಲ್ಪ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದೀನಿ. ಮಕ್ಳು ಇಲ್ಲಿ ಪಕ್ಕದ ಮನೆಯವರು ಒಬ್ರು ಹುಡುಗರು ಬರ್ತಾರೆ ಆಟ ಆಡಕ್ಕೆ, ಅವ್ರ ಜೊತೆ ಆಟ ಆಡ್ತಿದ್ದಾರೆ. ನಾನು ಅಷ್ಟ್ರಲ್ಲಿ ಮಧ್ಯಾಹ್ನ ಏನಾದ್ರು ಮಾಡ್ಲೇಬೇಕಲ್ವಾ, ಸೊ ಹಂಗಾಗಿ ಇವಾಗ ಆರ್ಡರ್ ಮಾಡ್ತೀನಿ ಜಿಯೋ ಮಾರ್ಟ್ ಅಲ್ಲೇನೆ. ಬೇಗ ಒಂದ್ 10-20 ನಿಮಿಷದಲ್ಲೆಲ್ಲ ಬಂದ್ಬಿಡುತ್ತೆ. ನೋಡಿ ಇವಾಗ ಹಿಂಗ್ ಆಡ್ಕೊಂಡ್ ಕೂತವ್ರಲ್ಲ, ಈ ಹುಡ್ಗ ಅಲ್ಲಿ ಪಕ್ಕದ ಕಿಟಕಿ ಕಾಣಿಸ್ತೈತಲ್ಲ, ಅಲ್ಲಿ ಹತ್ತು ಹೋಗ್ಬೇಕು ಆಯ್ತಾ. ಈ ನನ್ನಿಬ್ರು ಮಕ್ಳು ಏನ್ ಮಾಡವ್ರೆ, ಬೆಳಗ್ಗೆ ನನ್ನ ಹತ್ರ ಪರ್ಮಿಷನ್ ಕೇಳವಳೆ. ನಾನ್ ವಾಶ್ರೂಮ್ಗೆ ಹೋಗಿ ಬರೋ ಅಷ್ಟ್ರಲ್ಲಿ ಈ ಗೇಟ್ ತೆಗ್ದು ಇಲ್ಲಿಂದ ಆ ಕಡೆಯಿಂದ ಹೋಗಿ ಅವ್ರ ಮನೆಗೆ ಹೋಗೋರೆ. ನನಗ್ ಗಾಬ್ರಿನೇ ಆಗೋಯ್ತು, ಎಲ್ಲೋದ್ರಪ್ಪ ನನ್ ಮಕ್ಳು ಅಂತ ನೋಡಿದ್ರೆ ಅಲ್ಲಿ ಮಾಡಿ ಮೇಲಿಂದ ವಾಯ್ಸ್ ಬರ್ತೈತೆ. ನೋಡಿ ಅಲ್ಲಿಂದ ವಾಯ್ಸ್ ಬರ್ತೈತೆ. ಆಮೇಲೆ ಬೈದು ಕರ್ಕೊಂಬಂದು ಆ ಹುಡ್ಗನ್ನ ಇಲ್ಲಿ ಕೂರಿಸ್ಕೊಂಡೆ, ಬಾರಪ್ಪ ಇಲ್ಲೇ ಆಟ ಆಡೋ ನೀನು ಅಂತ. ನೋಡಿ ಎಂತ ಕೆಲ್ಸ ಮಾಡ್ತಾರೆ ಇವರು. ಬಾಚಿ ನೀನು ನೀವಿಬ್ರು ಸೈಡಿಗೆ ಬರ್ರಿ ಸ್ವಲ್ಪ. ಬಿಡೋ ಇಲ್ಲಿ ಲೈ, ಇದು ಏನ ಕುಕ್ಕಿ ತಾಕದ್ಮೇಲೆ ನಡೀರೆ. ನೋಡವಳು ಇನ್ನೂ ತಿಂಡಿ ತಿಂದಿಲ್ಲ, ಓಡಾಡ್ತಾವಳೆ. ಕೊತ್ತಂಬರಿ ಸೊಪ್ಪು 19 ರೂಪಾಯಿ. ನೋಡಿ 19 ರೂಪಾಯಿ ಕೊತ್ತಂಬರಿ ಸೊಪ್ಪು. ಪುದೀನ ಸೊಪ್ಪು 8 ರೂಪಾಯಿ. ಸೌಂಡ್ ಕಮ್ಮಿ ಕೊಡು ಚಿನ್ನೆ. ಇದು 22 ರೂಪಾಯಿ, 17 ರೂಪಾಯಿ ಟೊಮೊಟೊ. ಗೆಡ್ಡೆ ಕೋಸು ಅರ್ಧ ಕೆಜಿ. ಇದೆಷ್ಟಪ್ಪ, 22-30 ಇರಬೇಕು. ಮಶ್ರೂಮ್ 55 ರೂಪಾಯಿ. ನಾಟ್ ವರ್ತಿ, ಬಟ್ ಪನ್ನೀರು 95 ರುಪೀಸ್. ಇದು ಶುಂಠಿ 22 ರೂಪಾಯಿ. ಕ್ಯಾರೆಟ್ 22. ತಿಂಡಿ ತಿಂದಿರ ಓಡಾಡ್ತಾ ಇರ್ರಿ. ಮೊಬೈಲಾ ಏ ಗುಂಡ, ಇದೇನಪ್ಪ ಇದು? ಪೊಟ್ಯಾಟೊ, ಬೇಬಿ ಪೊಟ್ಯಾಟೊ. ಆಮೇಲೆ ಸೌತೆಕಾಯಿ. ಈರುಳ್ಳಿ ಬಂದು 5 ರೂಪಾಯಿ. ನೋಡಿ ಇಷ್ಟಕ್ಕೆ 444 ರೂಪಾಯಿ. 444 ರೂಪಾಯಿ. 444. ಬೆಳ್ಳುಳ್ಳಿ ಒಂದು 38 ರೂಪಾಯಿ. ಏನ್ ಅಷ್ಟು ಫ್ರೆಶ್ ಇರಲ್ಲ, ಬಟ್ ಆದ್ರೂ ಓಕೆ ಪರವಾಗಿಲ್ಲ. ಈ ಗೆಡ್ಡೆ ಕೋಸ್ ಒಂದು ಚೆನ್ನಾಗೈತಿ, ಸ್ವಲ್ಪ ಚೆನ್ನಾಗಿ ಕೊಡ್ತಾವ್ರೆ, ಪರವಾಗಿಲ್ಲ. ಓಕೆ ನೋಡಿ ಪಾಪ, ಪೋಸ್ಟ್ ಆಫೀಸಿಗೆ ನಾನೇ ಹೋಯ್ತೀನಿ ಅಂತ ಹೋಯ್ತಾವ್ರೆ. ಹಂಗೆ ನೀರು ತಗೊಬರ್ಬೇಕಲ್ಲ, ಅವ್ರ ಫ್ರೆಂಡ್ನ ಫೋನ್ ಮಾಡಿ ಕರೆಸ್ಕೊಂಡು ಕೈಗೆ ಡಿಪ್ಸ್ ಹಾಕ್ಸ್ಕೊಂಡಿದ್ರು ಹೋಯ್ತವ್ರು. ನೋಡಿ ಹೋಯ್ತೀನಿ ಬಿಡಪ್ಪ ಅಂದ್ರು. ಹಿಂಗೆ ನಮ್ಮಪ್ಪ.
1 ಗಂಟೆ ಟೈಮು. ಇವಾಗ ಅಡ್ಗೆ ಮಾಡೋಣ ಅಂತ ಬಂದೆ. ಬೆಳಗ್ಗೆಯಿಂದ ನನ್ನ ಮಕ್ಕಳು ಎಷ್ಟು ಟಾರ್ಚರ್ ಕೊಟ್ಟವ್ರೆ ಅಂತಂದ್ರೆ ಅಷ್ಟು ತಲೆ ತಿಂತಾರೆ ನನಗೆ. ಇವಾಗ ನಾನು ಮಶ್ರೂಮ್ ಗ್ರೇವಿ ಮಾಡ್ಬಿಟ್ಟು ಗೋಧಿ ಹಿಟ್ಟು ದೋಸೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಇವಾಗ ರುಬ್ಕೊಳ್ಳೋಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಕೊತ್ತಂಬರಿ, ಪುದೀನ ಮತ್ತೆ ಧನಿಯಾ ಪೌಡರು, ಖಾರದ ಪುಡಿ, ಮಟನ್ ಮಸಾಲ, ಚಕ್ಕೆ, ಲವಂಗ ಇಷ್ಟು ಹಾಕೊಂಡಿದೀನಿ. ಆಯ್ತಾ, ಇವಾಗ ರುಬ್ಕೊಂಡು ಒಂದೇ ಸಲ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ನೋಡಿ, ಇವಾಗ ಮಸಾಲೆ ಎಲ್ಲ ಹಾಕಿ ಮಶ್ರೂಮ್ ಹಾಕ್ಬಿಟ್ಟಿದೀನಿ. ಉಪ್ಪು ಹಾಕ್ಬೇಕು, ಮರ್ತೋಗಿದ್ದೆ. 10 ನಿಮಿಷ ಬೆಂದ್ರೆ ಆಗುತ್ತೆ. ಇದು ಸಾಂಬಾರು ಆಗುತ್ತೆ, ಗ್ರೇವಿ ತರನೂ ಆಗುತ್ತೆ ಅಂತ ಮೀಡಿಯಂ ಆಗಿ ಮಾಡಿದೀನಿ. ನೋಡಿ, ಗ್ರೇವಿ ಆಯ್ತು, ಚೆನ್ನಾಗೈತೆ. ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ. ಮುದ್ದೆಗೂ ತಿನ್ನಬೇಕು ಮತ್ತು ದೋಸೆಗೂ ಹಾಕೋಬೇಕು ಅಂತ. ಇವಾಗ ಈ ಕಡೆ ದೋಸೆ ಇಟ್ಕೊಂಡಿದ್ದೀನಿ. ಹಿಟ್ಟು ಇಲ್ಲಿ ಕಲಸಿಟ್ಟಿದ್ದೀನಿ. ಮಕ್ಳಿಗೂ ಫಸ್ಟ್ ಹಾಕ್ಕೊಟ್ಬಿಟ್ಟು ಆಮೇಲೆ ನಮ್ಮ ಅಪ್ಪಂಗೆ ಹಾಕ್ಕೊಟ್ರೆ ನಮ್ಮ ಅಪ್ಪ ಮಲ್ಗೋರೆ ಪಾಪ. ಏನ್ ಗೊತ್ತಾ, ಇವಾಗ ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡೋಣ, ಹಂಗೆ ಒಂದು ಸಜೆಷನ್ ಕೇಳೋಣ ಅಂತ ಅನ್ಕೊಂಡಿದೀನಿ. ಇವಾಗ ನನಗ್ ಗೊತ್ತಾಗದೇ ಇರೋದು ನಿಮ್ಮ ಹತ್ರ ಕೇಳ್ತೀನಿ, ನಿಮಗ್ ಗೊತ್ತಾಗದೇ ಇರೋದು ಕೆಲವೊಂದು ನನ್ನ ಹತ್ರ ಕಮೆಂಟ್ ಮಾಡ್ತೀರಾ. ಸೊ 1 ತಿಂಗಳಿಂದ ನಾನು ಡೈಲಮಾದಲ್ಲಿ ಇದ್ದೀನಿ. ಡೈಲಮಾ ಮೀನ್ಸ್ ಕನ್ಫ್ಯೂಷನ್ ಅಲ್ಲ, ಆ ಕಡೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಆ ತರದೊಂದು ಏನಪ್ಪಾ ಅಂತಂದ್ರೆ ಸಿಂಪಲ್. ಹಿಂಗೆ ನಮ್ಮ ರಿಲೇಟಿವ್ಸ್ ಒಬ್ರು ಹರ್ಬಲ್ ಲೈಫ್ ತಗೊಂತಾ ಇದ್ದಾರೆ. ಸೊ ಏನ್ ಅನ್ನಿಸ್ತು, ಅವ್ರು ಹೇಳಿದೆಲ್ಲ ಕೇಳಿ ನನ್ಗೆ ಓಕೆ ಅಂತ ಅನ್ನಿಸ್ತು. ಅಂಡ್ ದೆನ್ ಇಲ್ಲಿ ನಮ್ಮನೆ ಹತ್ರ ಒಬ್ರು, ಅವ್ರೇನ್ ಯಾರು ಏನು ನನ್ಗೆ ತಗೋ, ಹಂಗ್ ಮಾಡು ಹಿಂಗ್ ಮಾಡು ಅಂತ ಏನು ಇನಿಷಿಯಲ್ ಆಗಿ ಏನು ಹೇಳಿಲ್ಲ. ಸೊ ಏನ್ ಅನ್ನಿಸ್ತು ಅಂತಂದ್ರೆ, ನಾನಾಗಿ ಅವ್ರನ್ನ ಕೇಳಿದಾಗ ಏನಿದು, ಏನು ಸೈಡ್ ಎಫೆಕ್ಟ್ಸ್ ಆಗಲ್ವಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳಿದಾಗ ಅವರು ಏನು ಆಗಲ್ಲ, ನಾವು ಒಂದಷ್ಟು ವರ್ಷಗಳಿಂದ ತಗೊಂತಾ ಇದೀವಿ, ನೀವು ತಗೋ ಹಂಗೆ ಹಿಂಗೆ ಅಂತ ಹೇಳಿದ್ರು. ನನಗೇನು ತಗೋ ಅಂತ ಹೇಳಿದ್ರು ಅಂತಂದ್ರೆ, ಅದು ತಗೊಂಡಿದ ತಕ್ಷಣ ಫುಲ್ ಹೆಲ್ತಿ ಲೈಫ್ ಸ್ಟೈಲ್ ಆಗುತ್ತಂತೆ. ಇದು ಸುಮಾರು ಜನ ಇದನ್ನ ಬಳಸಿದೀರಾ ಅಥವಾ ಬಳಸ್ತಾ ಇದ್ದೀರಾ, ಇದರಿಂದ ಆಗಿರುವಂತಹ ನಿಮ್ಗೆ ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜು ಏನಾದ್ರೂ ನಿಮಗ್ ಗೊತ್ತಿದ್ರೆ ಒಂದು 2000 3000 ಅಷ್ಟು ವ್ಯೂಸ್ ಹೋದ್ರುನು 2-3 ಜನಕ್ಕಾದ್ರೂ ಈ ವಿಷಯ ಗೊತ್ತಿರುತ್ತೆ ಹರ್ಬಲ್ ಲೈಫ್ ಬಗ್ಗೆ. ಸೊ ನಿಮಗೇನಾದ್ರೂ ಗೊತ್ತಿರೋ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ. ಬಿಕಾಸ್ ನನಗಂತೂ ಇದ್ರ ಬಗ್ಗೆ 0 ನಾಲೆಡ್ಜು. ಬಟ್ ಅದನ್ನ ತಗೊಂಡು ಉಪಯೋಗಿಸ್ತಾ ಇದ್ದವ್ರಂತೂ ಏನಂತ ಹೇಳ್ತಾರೆ ಅಂದ್ರೆ, ನಮ್ಗೆಲ್ಲಾ ಪಾಸಿಟಿವ್ ಆಗಿದೆ. ಮೀನ್ಸ್ ಏನೇ ಸ್ಟ್ರೆಸ್ ಇದ್ರು, ಟೆನ್ಷನ್ ಇದ್ರು, ಮತ್ತೆ ಸಣ್ಣ ದಪ್ಪ PCOD ಪ್ರಾಬ್ಲಮ್ಮು, ಫೇಸ್ ಗ್ಲೋ ಆಗಿರ್ಬೋದು, ಪ್ರತಿ ಒಂದಕ್ಕೂ ಯೂಸ್ ಆಗುತ್ತೆ. ಎಲ್ಲದಕ್ಕೂ ಏನು ಡಯಟ್ ಫಾರ್ಮೇಶನ್ ಅದು ಇದು ಏನೋ ಹೇಳಿದ್ರು. ಬಟ್ ನಾನು ನಂದು ಪರ್ಸೆಪ್ಷನ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ನಾನು ಹರ್ಬಲ್ ಲೈಫ್ ಅಂತಂದ್ರೆ ಕೇಳ್ಪಟ್ಟಿರೋದೇನಪ್ಪಾ ಅಂದ್ರೆ, ನೋಡಿರೋದೇನಪ್ಪಾ ಅಂತಂದ್ರೆ, ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಮತ್ತೆ ಬೇರೆ ನ್ಯೂಸ್ ಅಲ್ಲಿ ಆಗಿರ್ಬೋದು, ಇದು ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಮನುಷ್ಯ ಅಪ್ ಟು ಡೆತ್ ಬೆಡ್ ವರ್ಗೂ ಹೋಗ್ತಾನೆ ಅನ್ನೋದು ನನ್ನ ಮೈಂಡ್ ಅಲ್ಲಿ ಇರೋ ಕಾರಣ. ನನಗ್ ಯಾರು ಏನೇ ಹೇಳಿದ್ರು ಇದನ್ನ ನೀನು ತಗೋ, ಇದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ತಗೋ ಅಂತ ಅಂದ್ರು ನನ್ಗದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಾಳೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನಪ್ಪಾ ಅಂತ ಅನ್ಬಿಟ್ಟು. ಬಿಕಾಸ್ ನಾನು ಹೆರಿಗೆ ಮಾಡ್ಸಿದ ಡಾಕ್ಟರ್ ಏನ್ ಹೇಳ್ತಾರೆ ಅಷ್ಟು ಮಾತ್ರನೇ ನಾನು ಫಾಲೋ ಮಾಡ್ತಾ ಇರೋದು. ಅವ್ರ ಏನಿಲ್ಲ, ನಿನ್ ಹೆಲ್ತಿ ಮೀನ್ಸ್ ಮಾಮೂಲಿ ಏನ್ ಊಟ ತಿಂತ ಇದೆಯಾ ಅದನ್ನೇ ತಿನ್ನು, ಮತ್ತೆ ಮೆಡಿಕೇಶನ್ಸ್, ಐರನ್, ಕ್ಯಾಲ್ಸಿಯಮ್, ಈ ತರ ಇಂಜೆಕ್ಷನ್ಸ್ ಅದೆಲ್ಲ ಹೇಳ್ತಾರೆ, ಪೌಡರ್ ತಗೋ ಅಂತ ಹೇಳಿದ್ದಾರೆ. ಸೊ ನಾನ್ ಆ ವೇಯಲ್ಲಿ ನಾನು ಫಾಲೋ ಮಾಡ್ತಿರೋದು. ಬಟ್ ಇವರು ಏನ್ ಹೇಳ್ತಾರೆ ಅಂತಂದ್ರೆ, ಏಕಾಏಕಿ ಓನಪ್ಪ ಡೋಜೋ ಏನ್ ಬೇಕು, ಜ್ಯೂಸ್ ಎದೊಳ್ಬೇಕಾ ನಾನು? ಇವನ್ ಭಾಷೆಗಳು ಅರ್ಥ ಆಗಲ್ಲ ನಮ್ಗೆ. ಸೊ ನಾನು ಡಾಕ್ಟರ್ನ ಫಾಲೋ ಮಾಡ್ತೀನಿ, ಅಂದ್ರೆ ಇಂಗ್ಲಿಷ್ ಮೆಡಿಸಿನ್. ಓಕೆನಾ, ನಾನು ಯಾವತ್ತೂ ಆಯುರ್ವೇದ ಮತ್ತೆ ಈ ತರ ಹರ್ಬಲ್ ಲೈಫ್ ಅದು ಇದು ಎಲ್ಲ ಟ್ರೈ ಮಾಡೇ ಇಲ್ಲ. ಸೊ ಇವ್ರು ಏನಂತ ಕನ್ವಿನ್ಸಿಂಗ್ ಮಾಡ್ತಾ ಇದಾರೆ ನನ್ಗೆ, ಇಲ್ಲಿ ಯಾರನ್ನು ನಾನು
ವಿರುದ್ಧ ಪರ ಆತರ ಏನಿಲ್ಲ. ಐ ಆಮ್ ಜಸ್ಟ್ ಆಸ್ಕಿಂಗ್ ಸಜೆಷನ್ ಹೌ ಇಟ್ ವರ್ಕ್ಸ್ ಅಂಡ್ ನಿಮ್ಗೆ ಯಾರಿಗಾರು ಅನುಕೂಲ ಆಗಿದ್ರೆ ಹೇಳಿ ಅಂತ ಹೇಳ್ತಾ ಇದೀನಿ. ಬಟ್ ನನಗ್ ತಗೊಳಕ್ ಇಷ್ಟ ಇಲ್ಲ. ಯಾಕೆ ಅಂತಂದ್ರೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ವರ್ಕ್ ಆಗದೆ ಇರೋದು, ಅಥವಾ ಇವಾಗ ನಾವೇನೋ ಇವಾಗ ನನ್ ಸಿಚುಯೇಷನ್ ತಗೋಬೇಕು ಅಂತಂದ್ರೆ ನನಗಾಗಿರೋ ಆಘಾತ ಇದು ಜಸ್ಟ್ ಹೆಲ್ತ್ ಇಶ್ಯೂಸ್ ಅಲ್ಲ ನನಗಾಗಿರೋದು. ನನ್ಗೆ ಮನ್ಸಿಗೆ ಮತ್ತೆ ತಲೆಗೆ ಬಿದ್ದಿರೋಂತಹ ಏಟು ಇದು ಕೊರ್ಗು. ಆ ಕೊರ್ಗುನ ಯಾವ ಮೆಡಿಸನ್ಸ್ಗಳು ದೂರ ಮಾಡಕ್ಕೆ ಸಾಧ್ಯನೇ ಇಲ್ಲ. ಏನೋ ಒಂದ್ ಹೀಲಿಂಗ್ ತರ ಆಗ್ಬೋದೇ ಹೊರತು, ಬಟ್ ಏಕಾಏಕಿ ನಾವು 1 ತಿಂಗಳಲ್ಲಿ ಅಥವಾ 6 ತಿಂಗಳಲ್ಲಿ ಎಲ್ಲಾನು ಮಾಡ್ತೀವಿ, ನೀನ್ ಸಖತ್ತಾಗ್ ಆಗ್ಬಿಡ್ತೀಯ, ಚೆನ್ನಾಗ್ ಆಗ್ಬಿಡ್ತೀಯ ಅನ್ನೋದೆಲ್ಲ ಸುಳ್ಳು ಅಂತ ನನ್ಗೂ ಗೊತ್ತು. ಬಿಕಾಸ್ ತುಂಬಾ ಜನ ಇದರಿಂದ ಉಪಯೋಗ ಪಡೆದಿದ್ದಾರೆ ಅಂತ ಹೇಳ್ತಾರೆ. ನನ್ಗೆ ಇಲ್ಲೇ ಮನೆ ಹತ್ರ ಒಬ್ರು ತುಂಬಾ ಅಪ್ರೋಚ್ ಮಾಡ್ತಾ ಇದಾರೆ, ಇಲ್ಲ ಅಮ್ಮ ನೀನ್ ತಗೋ ಚೆನ್ನಾಗ್ ಆಗ್ತೀಯ, ಹಂಗೆ ಹಿಂಗೆ ಇದ್ರಲ್ಲಿ ಎಲ್ಲಾ ತರ ಬೆನಿಫಿಟ್ ಇದೆ, ತಗೋಬೇಕು ನೀನ್ ಚೆನ್ನಾಗ್ ಆಗ್ಬೇಕು ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. ಏನಿಲ್ಲ ಅದ್ರಲ್ಲೆಲ್ಲ ಬರೀ ಶೇಕ್ಸ್, ಬರೀ ಪೌಡರ್ಸ್ ಅಂತ, ಏನ್ ಊಟ ಗೀಟ ಎಲ್ಲ ಏನು ಇಲ್ಲ ಅಂತ ಹೇಳ್ತಾರೆ. ಸೊ ನನ್ಗೆ ಇದ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ನಿಜವಾಗ್ಲೂನು. ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಅಡ್ವಾಂಟೇಜ್ ಆದ್ರೂ ಹೇಳಿ, ಡಿಸ್ಅಡ್ವಾಂಟೇಜ್ ಆದ್ರೂ ಹೇಳಿ, ಇಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಈ ಹರ್ಬಲ್ ಲೈಫ್ ಬಗ್ಗೆ ಯಾವ್ದಾದ್ರು ನೀವ್ ಹೇಳ್ಬೋದು. ನನಗ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಕಮೆಂಟ್ಸ್ ಏನ್ ಬರುತ್ತೆ ಇದ್ರ ಬಗ್ಗೆ, ಜನದ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋ ಕುತೂಹಲ ತುಂಬಾ ಇದೆ ನನ್ಗೆ, ಹಂಗಾಗಿ ಹೇಳ್ತಾ ಇದೀನಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಯಾರೋ ಫೋರ್ಸ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಹೋಗೋದು ನನಗ್ ಇಷ್ಟ ಇಲ್ಲ. ಪುಟಾಣಿ ಮಕ್ಳಿಂದ ಹಿಡಿದು ವಯಸ್ಸಾದವ್ರವರ್ಗುನು ಎಲ್ಲಾರು ತಗೋತಾರಂತೆ. ದಟ್ ಈಸ್ ದೇರ್ ಒಪಿನಿಯನ್, ದೇರ್ ಡಿಸಿಷನ್. ನಾನು ಯಾರಿಗೂ ತಗೊಳ್ಳಿ ಬಿಡಿ ಅಂತ ನಾನು ಯಾವ್ದೇ ವಿಷಯವಾಗುನು ಈ ತರ ವಿಷಯವಾಗೆಲ್ಲ ಹೇಳಕ್ ಹೋಗಲ್ಲ. ಮುಂಚೆ ಎಲ್ಲ ಓರಿಫ್ಲೇಮು, ಆಳು ಮೂಳು, ಮೋದಿಕೇರು ಅದೆಲ್ಲ ಬರ್ತಿತ್ತು ಬಿಡಿ. ಸೊ ಇವಾಗ ಇದೊಂದು ಸುಮಾರು ವರ್ಷಗಳಿಂದ ಇದೆ. ಮತ್ತೆ ಮಕ್ಳಾಗದೆ ಇರೋರ್ಗೆ ಮಕ್ಳಾಗಿದೆ ಅಂತೆಲ್ಲ ಹೇಳ್ತಾರೆ, ಹೆಂಗೋ ಗೊತ್ತಿಲ್ಲ ನನ್ಗುನು. ಇದೇನೋ ಹೆಲ್ತಿ ಡಯಟ್ಸ್ ಹಂಗೆ ಅಂತ. ಬಟ್ ಇದಕ್ಕೆ ನಾನ್ ಎದೋಳಲ್ಲ ಕಣ. ವಾ ಬರ, ಏನ್ ಬೇಕಾ, ಏನು ಏನ್ ಹಾಕ್ಬೇಕು, ಜ್ಯೂಸು ಎಲ್ಲೈತೆ ಜ್ಯೂಸು, ಸಾಕಪ್ಪ. ನೋಡಿದ್ರ ಹೆಂಗ್ ಅವಾಜ್ ಹೊಡಿತಾನೆ. ಎಲ್ಲೋಯ್ತದೆ ಬ್ಲಡ್ಗಳು. ವಾ ನಾನ್ ಎದೊಳ್ಬೇಕು ಇವಾಗ ನಿನ್ಗೆ. ಎದೊಳ್ತೀನಿ, ಜಾಗ ಬಿಡು. ನೋಡ ಅವೆಲ್ಲ ನೋಡಿ ಇಲ್ಲಿ ಎಲ್ಲ ಹೆಂಗ್ ಎಸಿದೀರಾ ನೀನು ನಿಮ್ಮಕ್ಕ. ನೋಡ ಅಕ್ಕ ಆಟ ಆಡಕ್ ಹೋಗೋಳೆ. ನಡಿ ಜಾಗ ಬಿಡು ಎದೊಳಕ್ಕೆ. ಏನಪ್ಪಾ ಬಾಯಿಲಿ, ಸರಿ ನಡಿ. ಕೂತ್ಕೊಂಡಾಕ್ ಬಿಡಲ್ಲ, ನಿಂತ್ಕೊಂಡಾಕ್ ಬಿಡಲ್ಲ. ಇವಾಗ ನೀನ್ ಜ್ಯೂಸ್ ಬೇಕು, ಇದ್ರಲ್ಲಿ ಜ್ಯೂಸ್ ಬೇಕು ನಿಂಗೆ. ಈ ಟಾಪಿಕ್ ಎಷ್ಟು ಸೆನ್ಸಿಬಲ್ ನಾನ್ ಸೆನ್ಸಿಬಲ್ ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಇದ್ರಲ್ಲಿ ಒಂದಷ್ಟು ದುಡ್ಡು ಪೇ ಮಾಡ್ಬೇಕು ನಾವು. 1 ತಿಂಗ್ಳಿಗೆ ಮೆಂಬರ್ಶಿಪ್ ತಗೊಳಕ್ 4,500 ಸಾವಿರ ಅಂತ ಏನೋ ಹೇಳಿದ್ರು. ಆಮೇಲೆ ಅದು ಮಾಮೂಲಿ ಪೌಡರ್ಸ್, ಆಳು ಮೂಳು ಎಲ್ಲ ಇರುತ್ತೆ. ನಂಗೆ ಲಿಟ್ರಲಿ ಇದೆಲ್ಲ ನನ್ ವೈಯಕ್ತಿಕ, ಯಾರ್ ಏನ್ ಅನ್ಕೊಂಡ್ರು ಪರವಾಗಿಲ್ಲ. ಐ ವಾಂಟ್ ಟು ಸ್ಪೀಕ್ ಟ್ರೂತ್ ಅಂತ ಅನ್ನಿಸ್ತು. ಇದ್ ತಗೊಂಡು ಇದೆಲ್ಲ ಪೌಡರ್ಸ್ ಎಲ್ಲ ಕುಡಿದು ನಾವು ಆರೋಗ್ಯ ಆಗೋ ಬದ್ಲು ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಆರಾಮಾಗಿದ್ರೆ ಆಗಲ್ವಾ ಅನ್ನೋದು ನನಗೆ ಒಂದು ಆಲೋಚನೆ ಬಂತು. ನಮ್ ಡಾಕ್ಟರ್ ಹೇಳಿರೋ ಪ್ರಕಾರ ನೀನೇನಿಲ್ಲಮ್ಮ, ಕುಡಿಯ ಸುಮ್ನೆ, ಊಟ ತಿಂಡಿ ಮಾಡ್ಕೊಂಡಿರೋ, ಮೆಡಿಸನ್ಸ್ ಟೈಮ್ ಟು ಟೈಮ್ ತಗೊಂಡು ಅಂತ ಹೇಳಿರೋದು. ಬಟ್ ಇದು ಪೌಡರ್ಗೆ ಸಮಥಿಂಗ್ 1000 ಇಂದ ಸ್ಟಾರ್ಟ್ ಆಗಿ ಅಪ್ ಟು 3,500 ಹಂಗಿರುತ್ತಂತೆ. 15 ಡೇಸ್ ಅನ್ಸು. ನನ್ಗೇನೋ ಇಷ್ಟ ಗೊತ್ತು, ಅದನ್ನ ಹೇಳ್ತಾ ಇದೀನಿ ನಿಮ್ಗೆ. ಇದೆಷ್ಟು ವರ್ಕ್ ಆಗುತ್ತೆ, ಎಷ್ಟು ವರ್ಕ್ ಆಗಲ್ಲ, ದಯವಿಟ್ಟು ಯಾರು ತಗೊಂಡಿದ್ರೆ ನೀವೇ ಕಮೆಂಟ್ ಮಾಡ್ಬೇಕು. ಇದರಿಂದ ನಿಮ್ಗೆ ಏನಾದ್ರು ಡಿಸ್ಅಡ್ವಾಂಟೇಜ್ ಆಗಿದ್ರೂನು ನನಗೆ ಕಮೆಂಟ್ ಮಾಡಿ. ಸೊ ಎಲ್ಲೋ ಒಂದು ವಿಷಯ ಬಂದಿದೆ ನನಗೆ, ಇದು ಲಂಗ್ಸ್ ಏನೋ ಎಫೆಕ್ಟ್ ಆಗುತ್ತೆ ಹಂಗೆ ಹೆಂಗೆ ಅಂತ ಅಂದ್ಬಿಟ್ಟು. ಸೊ ಸುಮಾರು 15 ಇಯರ್ಸ್ 10 ಇಯರ್ಸ್ ಇಂದ ತಗೊಂಡಿರೋರು ತುಂಬಾ ಜನ ಇದಾರಂತೆ, ನನಗ್ ಗೊತ್ತಿಲ್ಲ. ಮತ್ತೆ ಝೂಮ್
ಕ್ಲಾಸಸ್ ಮತ್ತೆ ಅದೇನೇನೋ ಅಲ್ಲಿ ಇಲ್ಲಿ ಮೀಟಿಂಗ್ಸ್ ಎಲ್ಲ ಇರುತ್ತಂತೆ, ಅದೆಲ್ಲ ನನ್ಗೆ ಅಟೆಂಡ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಆಮೇಲೆ ಇದಕ್ ಹೋದ್ರೆ ತುಂಬಾನೇ ಲೈಫ್ ಎಲ್ಲ ಚೇಂಜ್ ಆಗುತ್ತಂತೆ. ಹೆಂಗ್ ಲೈಫ್ ಚೇಂಜ್ ಆಗುತ್ತೆ ನನಗಂತೂ ಗೊತ್ತಿಲ್ಲ. ಸೊ ಇದು ಯಾವ್ದೇ ರೀತಿ ನಾನೇನೋ ಏನಂತಾರೆ ಆಡ್ಕೋಬೇಕು ಇಲ್ಲ ವ್ಯಂಗ್ಯ ಮಾಡ್ಬೇಕು ಆ ರೀತಿಲಿ ಹೇಳ್ತಾ ಇಲ್ಲ ನಾನು. ಸೊ ಇದ್ ಒಂದ್ ಮಾತಾಡ್ಬೇಕಿತ್ತು, ನಾನ್ ಕೇಳ್ಬೇಕಿತ್ತು ನಿಮ್ಗಳ ಹತ್ರ, ನಾನ್ ಕೇಳ್ಬೇಕಿತ್ತು ಇದ್ ಹೆಂಗೆ ಅಂತ ಅನ್ಬಿಟ್ಟು. ಸೊ ಹಂಗಾಗಿ ನಾನ್ ತುಂಬಾ ಸಣ್ಣ ಇದೀನಲ್ವಾ, ಅವ್ರಿಗೇನೋ ನೋಡ್ಬಿಟ್ಟು ಅನ್ಸಿದೆ ಚೆನ್ನಾಗ್ ಆಗ್ತ್ಯಾ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. ಊಟ ತಿಂದ್ರೆ ಚೆನ್ನಾಗಾಯ್ತೀನಿ ಅಂತ ನನ್ಗೂ ಗೊತ್ತು. 3 ಟೈಮ್ ಕರೆಕ್ಟ್ ಆಗಿ ಊಟ ಮಾಡಿದ್ರೆ, ಚಿಂತೆ ಬಿಟ್ಟು ಊಟ ಮಾಡಿದ್ರೆ ಚೆನ್ನಾಗಾಯ್ತೀನಿ ಅಂತ ನನ್ಗೂ ಗೊತ್ತು. ಬಟ್ ಅವ್ರದೇನೋ ಒಂದ್ ಆಸೆ, ಈ ಹುಡುಗಿನ ಇದಕ್ಕೆ ಸೇರ್ಸ್ಕೊಂಡು ಹರ್ಬಲ್ ಲೈಫ್ ಸೇರ್ಸ್ಕೊಂಡು ಚೆನ್ನಾಗ್ ಮಾಡ್ಬೇಕು ಅಂತೆಲ್ಲ. ಅದ್ಮೇಲೆ ನಂಬಿಕೆ ಇಟ್ಟಿರೋರು ಸುಮಾರು ವರ್ಷಗಳಿಂದ ಇವರು ಮಾಡ್ತಿದಾರೆ, ಇಲ್ಲ ಅಂತಲ್ಲ. ಬಟ್ ನನಗ್ ನಂಬಿಕೆ ಇಲ್ಲ ಅಂತಲ್ಲ, ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ ಇದರಿಂದ ಕೇಳಿರೋದ್ರಿಂದ, ನ್ಯೂಸ್ ಅಲ್ಲೇ ಬಂದಿರೋದ್ರಿಂದ ನನಗೆ ಅದಕ್ಕೆ ಹೋಗಕ್ ಇಷ್ಟ ಇಲ್ಲ, ಮತ್ತೆ ಅದಕ್ಕೆ ಇನ್ವೆಸ್ಟ್ ಮಾಡಕ್ ಇಷ್ಟ ಇಲ್ಲ ನನಗೆ. ನಾನು ಹೇಳ್ದೆ ಅವ್ರಿಗೆ, ಇಲ್ಲ ನಾನು ಅಷ್ಟು 5000 ಮತ್ತೆ ಪೌಡರ್ಗೆಲ್ಲ ಅಷ್ಟೆಲ್ಲ ನಾನು ಕೊಡೋ ಸೀನ್ ಎಲ್ಲ ಇಲ್ಲ, ಮತ್ತೆ ಮೆಂಬರ್ ಆಗಿ ಎಲ್ಲ ಓಡಾಡ್ಬೇಕು ಅವೆಲ್ಲ ಸೀನ್ಗಳೇ ಇಲ್ಲ ಅಂತೆಲ್ಲ ನಾನ್ ಹೇಳ್ದೆ. ಇಲ್ಲ ನೀವ್ ಒನ್ಸ್ ಬನ್ನಿ ಹಂಗೆ ಹಿಂಗೆ ಅಂತಾರೆ. ಒನ್ಸ್ ಬನ್ನಿ ಎಲ್ಲ ನನ್ಗೆ ಹೋಗಕ್ಕೂ ಪುರ್ಸೊತ್ತು ಇಲ್ಲ. ಅದಕ್ಕೆ ನಾನು ಡ್ರಾಪ್ ಔಟ್ ಆಗ್ಬಿಟ್ಟಿದೀನಿ. ಸೊ ಇನ್ನು ನಾನು ತುಂಬಾ ಜನ ತಗೊಂತಾ ಇದಾರೆ ಇದು. ನಂಗೆ ತುಂಬಾ ಝೂಮ್ ಮೀಟಿಂಗ್ ಒಂದೇ ಒಂದ್ ಕ್ಲಾಸ್ 10 ಮಿನಿಟ್ಸ್ ಏನೋ ಅಟೆಂಡ್ ಮಾಡಿದಾಗ ಅಬ್ಸರ್ವ್ ಮಾಡಿದೆ, ತುಂಬಾ ವಯಸ್ಸಾಗಿರೋರೇ ಜಾಸ್ತಿ ಇದ್ರಲ್ಲಿ. ಯಂಗ್ಸ್ಟರ್ಸ್ ಅನ್ನೋದಕ್ಕಿಂತ ವಯಸ್ಸಾಗಿರೋರೇ ಜಾಸ್ತಿ. ಆಮೇಲೆ ಇನ್ನೊಂದೇನು ಅಂದ್ರೆ, ಹುಟ್ಟಿದ ಪಾಪುಗೆ 6 ತಿಂಗಳು ಪಾಪುಯಿಂದನೂ ಸ್ಟಾರ್ಟ್ ಮಾಡ್ಬಿಡ್ಬೋದು ಅನ್ನೋದು ತರನು ಇದೆಯಂತೆ ಇದ್ರಲ್ಲಿ, ಗೊತ್ತಿಲ್ಲ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ಓಕೆನಾ. ಇದು ಒಂದು ಅವೇರ್ನೆಸ್ ಅಥವಾ ಒಂದು ಸೆನ್ಸಿಬಲ್ ಟಾಪಿಕ್ ಅಂತ ಅನ್ಕೊಳ್ಳಿ ದಯವಿಟ್ಟು. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ವ್ಲಾಗ್ಸ್ ನ ಒಂಥರ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿ ವ್ಲಾಗ್ಸ್ ಮಾಡೋಣ, ಡೈಲಿ ವ್ಲಾಗ್ಸ್. ಬಟ್ ಸ್ವಲ್ಪ ಮಾಡ್ಯುಲೇಷನ್ ಮಾಡೋಣ ಅಂತ ಅನ್ಕೊಂತಾ ಇದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.